ಎಲ್ರಿಗೂ ನಮಸ್ಕಾರ. ಇವತ್ತು ನಾ ಹೇಳ್ತೀನಪ್ಪ, ನಮ್ಮ ಪ್ರೀತಿಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಮೂವಿ ರೀ. ಇದು ಮೂವಿ ರಿಲೀಸ್ ಆದ್ರೆ ಭಾರಿ ಆಗ್ತದೆ ರೀ ಥಿಯೇಟ್ರ್ನಾಗ. ಎಲ್ಲರೂ ಕಾಯ್ಲತ್ತಿ ಈ ಸಲ ಅಪ್ಪು ಸರ್ದು ಅಕ್ಟೋಬರ್ 29 ಮೂವಿ ರಿಲೀಸ್ ಆಗ್ಬೇಕು ರೀ. ವರ್ಷನಾಗ 2 ಮೂವಿ ಅಥವಾ 3 ಮೂವಿ, 2 ಮೂವಿ ಸಾಕು ರೀ, 3 ಮೂವಿ ಬೇಡ. ಅದಕ್ಕೆ ವರ್ಷನಾಗ 2 ಮೂವಿ ಆದರೂ ಪುನೀತ್ ರಾಜ್ಕುಮಾರ್ ಸರ್ದು ಥಿಯೇಟ್ರ್ನಾಗ ರಿಲೀಸ್ ಮೂವಿ ಆಗ್ಬೇಕು ರೀ. ಅಂದ್ರೆ ಎಲ್ಲರ ಅಭಿಮಾನಿಗಳು ಖುಷಿಯಾಗಿರ್ತಾರೆ. ಯಾಕಪ್ಪ ಅಂದರೆ ಎಲ್ಲ ಹೀರೋಗಳು ಮೂವಿ ರಿಲೀಸ್ ಆಗ್ತಾವೆ ರೀ. ಬಟ್ ಪುನೀತ್ ರಾಜ್ಕುಮಾರ್ ಸರ್ಗೆ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಆದ ಕಾರಣ ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲ ಮೂವಿ ಒಂದೊಂದು ಸಲ ರಿಲೀಸ್ ಮಾಡ್ಕೊತ ಹೋಗ್ಬೇಕು. ಹಂಗೆ ವರ್ಷನಾಗ 2 ಅಥವಾ ಒಂದೊಂದೇ ಮಾಡಲಿ ಸಾಕು ರೀ. ಬಟ್ ರಿಲೀಸ್ ಮಾಡಿದ್ರೆ ಎಲ್ಲರೂ ಖುಷಿ ಆಗುತ್ತಾರೆ, ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಹಾಗಾದರೆ ಥಿಯೇಟ್ರಿಗೂ ಪಬ್ಲಿಕ್ ಬರುತ್ತೆ. ಹಾಗೆ ಇದು ನಾನು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಯಾಗಿ ಇದು ನನ್ನ ಅನಿಸಿಕೆ ರೀ. ಯಾಕಪ್ಪ ಅಂದ್ರೆ ಅವ್ರು ಕರ್ನಾಟಕದ ಬಿಗ್ ಸ್ಟಾರ್ ರೀ. ಕರ್ನಾಟಕದಾಗ ಎಲ್ಲರೂ ಅವ್ರ ಅಭಿಮಾನಿಗಳು ಅರ ರೀ. ಆ ಕಾರಣದಿಂದ ಭಾಳ ಮಂದಿ ಅವ್ರ ಮೂವೀಸ್ ಮಿಸ್ ಮಾಡ್ಕೊಳ್ತಿರ್ತಾರೆ. ಆ ಕಾರಣಕ್ಕೆ ರಿಲೀಸ್ ಮಾಡಿದ್ರೆ ತುಂಬ ಖುಷಿಯಾಗಿ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ರೀ. ಜಾಕಿ ಆಗಲಿ, ರಾಜ್ಕುಮಾರ್ ಆಗಲಿ, ಅಣ್ಣ ಪಾಂಡ ಆಗಲಿ, ಅರಸು, ಮಿಲನ ಮುಂತಾದ ಮೂವಿಗಳವ ರೀ. ಚಲೋ ಎಲ್ಲ ಮೂವಿ ಒಂದೊಂದು ವರ್ಷ ಒಂದೊಂದು ರಿಲೀಸ್ ಮಾಡಿದ್ರೆ ಆರಾಮ್ ನೋಡ್ಬೋದು ರೀ. ಇದು ನಾ ಕೇಳ್ಕೊಳ್ಳುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾಗೆ ಏನಪ್ಪ ಅಂದರೆ ಈ ವರ್ಷ ಅಂತೂ ಎಲ್ಲ ಬಿಗ್ ಸ್ಟಾರ್ಗಳದ್ದು ಮೂವಿ ರಿಲೀಸ್ ಆಗುತ್ತವೆ ರೀ. ಹಾಗೆ ಕೂಡ ಅಪ್ಪು ಸರ್ದು ಒಂದು ಮೂವಿ ಯಾವ್ದಾದ್ರು ರಿಲೀಸ್ ಮಾಡಿದ್ರೆ ಖುಷಿ ಆಗುತ್ತೆ. ಆ ಕಾರಣಕ್ಕೆ ಕೇಳುತ್ತಿದ್ದೇನೆ. ಎಲ್ಲರೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.